ಎಸ್ ಒಂದ್ ನಿಮಿಷ ನೀವು ಯಾರು ಮಾತಾಡಬೇಡಿ, ರಾಜಣ್ಣ ಅವ್ರು ಮಾತಾಡಲಿ, ಅವ್ರಿಗೆ ಅವಕಾಶ ಕೊಡೋಣ. ಹೇಳಿ ರಾಜಣ್ಣ. ಮೇಡಮ್ ಈಗ 3 ಜನ ಅವ್ರು ಮಾತಾಡಲಿ, ತೊಂದರೆ ಇಲ್ಲ. ರೈತರು 3 ಜನ 30 ಜನ ಮಾತಾಡಲಿ, ನನಗೆ ಬೇಜಾರಾಗಲ್ಲ. ನೋಡಿ ಮೇಡಮ್, ಈ ಪ್ರಾಜೆಕ್ಟನ್ನ ಯಾರೂ ಕೂಡ ಯಾವುದೇ ರೈತರ ಹೋಗೋದಿಲ್ಲ. ನನಗೆ ಪ್ರಾಜೆಕ್ಟ್ ಮಾಡಿ, ನನಗೆ ಏರ್ಪೋರ್ಟ್ ತಗೊಬನ್ನಿ, ನನಗೆ ಇಂಡಸ್ಟ್ರಿ ಮಾಡಿ ಅಂತ ಯಾರೂ ಹೋಗಲ್ಲ. ಇವೆಲ್ಲ ಸರ್ಕಾರ ಮಾಡೋ ಕಾರ್ಯಕ್ರಮಗಳು. ನೀವು ಸರ್ಕಾರ ನಮ್ಮನ್ನು ಈ ರೀತಿ ಮಾಡಿದಾಗ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಮಗೆ ಮಾಡಿದ್ರು ಕೈ ಬಿಟ್ಬಿಟ್ರು ಅಂತ. ಕುಮಾರಸ್ವಾಮಿ ಅವರು ಕೈ ಬಿಟ್ಟಿಲ್ಲ, ಮಾಡಿದ್ರು, ಹೋರಾಟ ಮಾಡಿದ್ಮೇಲೂ DLF ದುಡ್ಡು ಹಾಕ್ಸ್ಕೊಂಡ್ರು 400 ಕೋಟಿ. ಆಮೇಲೆ DLFಗೆ ದುಡ್ಡು ವಾಪಸ್ ಹೋಯ್ತು. ಯಾಕೆ ಅಂತಂದ್ರೆ ಅದಾದ್ಮೇಲೆ 5 ಗೌರ್ಮೆಂಟ್ ಬಂದು, ಅದಾದ್ಮೇಲೆ 4 ಗೌರ್ಮೆಂಟ್ ಬಂದು. ನನಗೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ. 2017ರಲ್ಲಿ 1 ಎಕರೆಗೆ 12 ಕೋಟಿ ನಿಗದಿ ಮಾಡಿ ಈಗಲ್ಟನ್ಗೆ ಜಾಗ ಕೊಟ್ರು. ಮೇಡಮ್, ಅದು ನೀವು ರಾಂಗ್ ಮೆಸೇಜು. 12 ಕೋಟಿ ರಿಸೀವ್ ಮಾಡಿಲ್ಲ. ಅವರು ಕಮರ್ಷಿಯಲ್ ರೇಟ್ಗೆ ಕನ್ವರ್ಷನ್ ಆಗಿರೋ ಗೊತ್ತಿಲ್ಲದೆ ಮಾತಾಡ್ತಿಲ್ಲ ರೀ, ನೀವು ಅರ್ಥ ಮಾಡ್ಕೊಳ್ರಿ. ಈಗಿನ ಕಾಲಕ್ಕೆ ಬರೀ 2 ಕೋಟಿ ಎಕರೆ ಕೊಟ್ರೆ ಸಾಕ. 12 ಕೋಟಿ ಕೊಟ್ಟಿರೋದು ಇಲ್ಲ. ಯಾವುದೇ ದಾಖಲಾತಿ 12 ಕೋಟಿ ಕೊಟ್ಟಿಲ್ಲ. ಮಾತೆಲ್ಲಿ ಮಾತಾಡಿರೋದು. ನಾನು 7 ಗಂಟೆ ಕೇಳಿ, ನಾನು ಹೇಳೋದು 12 ಕೋಟಿ. ನಿಮ್ ಭೂಮಿ ಇದೆಯಾ ಅಲ್ಲಿ? ನೀವು ಕೊಟ್ಟಿದ್ದೀರಾ ಭೂಮಿನ? ಯಾರಿಗೆ? ಅಲ್ಲಿ ಈಗಲ್ಟನ್ ಈಗಲ್ಟ ನಮ್ದು ಭೂಮಿ ಬಿಡಿ, ಮಾಹಿತಿ ಸಿಕ್ಕಿದೆ ನನಗೆ. ಆಯ್ತಲ್ವಾ? ನಾನು ಹೇಳ್ತಾ ಇರೋದು ನಿಮ್ಗೆ ಯಾವ ಮಾಹಿತಿ ಇದೆ ಗೊತ್ತಿಲ್ಲ. ಈಗ 2 ಕೋಟಿ ಸಾಕಾ? 2017ರಲ್ಲಿ ಹಂಗಾರೆ ನಿಮ್ ಲೆಕ್ಕದಲ್ಲಿ ಎಷ್ಟು? ನನ್ನ ಮಾತನ್ನು ಮುಗಿಸೋದಕ್ಕೆ ನೀವು ಅವಕಾಶ ಕೊಡಲ್ವಲ್ಲ? ಪ್ರಶ್ನೆಗಳಿದಾವಲ್ಲ ನಿಮ್ಮ ಹತ್ರ, ನಾನು ಏನ್ ಮಾಡಿ? ನಂದು ಎಂಡ್ ಮಾಡೋದು ನೀವು ಪ್ರಶ್ನೆ ಕೇಳಿ, ಆಯ್ತಲ್ವಾ? ಬರ್ತಕ್ಕಂಥ ಸರ್ಕಾರನ ಇದೆಲ್ಲೂ ಕೈ ಬಿಟ್ಟಿಲ್ಲ. ಡ್ರಾಪ್ನ ಹಂಗೆ ಇಟ್ಕೊಂಡ್ರು. ಏನು ನೆಕ್ಸ್ಟ್ ಬರೋ ಗೌರ್ಮೆಂಟು ಇದು ಒಳ್ಳೆ ಪ್ರಾಜೆಕ್ಟು, ಇದು ಮಾಡಲೇಬೇಕು ಅನ್ನೋದನ್ನಕ್ಕೆ ಇಟ್ಕೊಂಡ್ರು. 2020ರಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ 18ರಲ್ಲಿ ಮುಖ್ಯಮಂತ್ರಿ ಆದರು. ಅವತ್ತು ಅವ್ರು ಕೈ ಬಿಡ್ಬೋದಾಯ್ತಲ್ಲ ಇದನ್ನ? ಅವ್ರು ಮಾಡೋದು ಪ್ರಾಜೆಕ್ಟು, ಅಲ್ಲಿ ರೈತರವ್ರೆ ಅಲ್ಲ ರೀ, ಮತ್ತೆ ಅವ್ರು ಮುಂದುವರ್ಸ್ಲೇ ಇಲ್ವಲ್ಲ ಅದನ್ನ? ಯಾವ್ದನ್ನ ರೆಡ್ ಝೋನ್ ಮಾಡಿ ಟೌನ್ಶಿಪ್ ರಿಸರ್ವ್ ಮಾಡಿದ್ರಲ್ಲ, ನಮ್ಮ ಕತೆ ಏನು? ಇವತ್ತು ನಿಮ್ ಸರ್ಕಾರ ನಾನು ಹೇಳಿದ್ಮೇಲೆ ಅದಾದ್ಮೇಲೆ ಆಯ್ತು ಬಿಡ್ರಿ. ಈಗ ಇದರಿಂದ ರೈತರಿಗೆ ಏನ್ ಲಾಭ ಆಗುತ್ತೆ ಹೇಳಿ? ರೈತರಿಗೆ ಯಾಕೆ ಗೊತ್ತಾ, ನನ್ನ ಸಮಯ ನನಗೆ ಇಂಪಾರ್ಟೆಂಟ್, ನನಗೆ ತುಂಬಾ ಟೈಮ್ ಇಲ್ಲ. ಸೊ ಇರೋ ಟೈಮಲ್ಲಿ ನನ್ನ ಜನಗಳ ಪ್ರಶ್ನೆ ಇದರಿಂದ ರೈತರಿಗೆ ಏನ್ ಲಾಭ ಆಗುತ್ತೆ ಹೇಳಿ? ರೈತರಿಗೆ ಲಾಭ ಪ್ರಶ್ನೆ ನೀವು ಮಾಡಕ್ ಹೌದು, ರೈತರಿಗೆ ಲಾಭ ಈಗ ಆಯ್ತಲ್ವಾ? ನೀವು ನಾನು ಹೇಳೋದನ್ನ ಯಾವ್ದು ನೀವು ಕ್ಯೂ ಹಾಕೊಳ್ಳೋದು ಬೇಡ, ಅದು ನನಗೆ ಅವಶ್ಯಕತೆ ಇಲ್ಲ. ಆಯ್ತಲ್ವಾ? ಈಗ ಸರ್ಕಾರ ಮಾಡ್ತಾವ್ರೆ, ಎಲ್ಲ ಅಕ್ವೈಷನ್ ಹೇಳಿದೆ, ನಿಮ್ಗೆ ಯಾವ್ದು ಒಪ್ತಿಲ್ಲ. ಆದ್ರೆ ರೈತರಿಗೆ ಅನುಕೂಲ ಏನಾಯ್ತು ಅಂತಂದ್ರೆ, ಹಿಂದೆ ಮಾಡಿರ್ತಕ್ಕಂಥ ಸರ್ಕಾರ 8,000 ಅಡಿ ಎಕರೆಗೆ ಅಂತ ಕೊಟ್ಟಿದ್ರು. ಇವತ್ತು 10,000 ಅಡಿ ಕೊಡ್ತಾರೆ ಎಕರೆಗೆ ಶೇರ್. ರೈತರನ್ನ ಪಾರ್ಟ್ನರ್ ಮಾಡ್ಕೊಂಡವ್ರೆ. ಯಾರ ರೈತರನ್ನು ಅಕ್ಲೇಪ್ಸಲ್ಲ ಇಲ್ಲಿ. ರೈತರನ್ನ ಶೇರ್ ಮಾಡ್ಕೊಂಡು ಪಾರ್ಟ್ನರ್ ಮಾಡ್ಕೊಂಡವ್ರೆ ಈ ಕಂಪನಿನಲ್ಲಿ. ನೀವು ರೈತರಿಗೆ ದುಡ್ಡು ಕೊಟ್ಬಿಟ್ಟು ಓಡಿಸ್ತಾ ಇಲ್ಲ. ಪಾರ್ಟ್ನರ್ ಆದಾಗ ನಾವು ಅಭಿವೃದ್ಧಿ ಬೆಂಗಳೂರು ಪಕ್ಕ ಇದ್ದೀವಿ ನಾವು. ನನ್ನ ಅಭಿಪ್ರಾಯ, ನಾನು ರೈತರನ್ನ ಯಾರು ಹೋರಾಟ ಮಾಡೋದು ಬೇಕಾಗಿಲ್ಲ. ಈಗ ಇರ್ರಿ, ನಮ್ಮ ಅಭಿಪ್ರಾಯ ಅದು ಏನೀಗ ರೈತರು ಬೆಂಗಳೂರು ಪಕ್ಕ ಇರೋರು, ಬೆಂಗಳೂರು ಏರ್ಪೋರ್ಟ್ ಆಯಿತು, ಇನ್ನೊಂದು ಆಗ್ಬೋದು, ಇನ್ನೂ ಇಂಡಸ್ಟ್ರಿ ಆಗ್ಬೋದು. ಬೆಂಗಳೂರು ಪಕ್ಕ ಇರೋರು ಬೆಂಗಳೂರು, ಈಗ ದೇವನಹಳ್ಳಿ ಈ ಮತ್ತೆ ಆನೆಕಲ್ಲು ಎಂತ ವ್ಯವಸಾಯ ಜಾಗ ಇವತ್ತು ಪೂರ್ತಿ 100% ಸಿಟಿ ಆಗ್ಬಿಟ್ಟು. ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ವ್ಯವಸಾಯ ಜಾಗ ಸಿಟಿ ಆಗಿರೋದಕ್ಕೆ ಆ ಜನರ ಪರಿಸ್ಥಿತಿ ನಾವು ಸಿಟಿನಲ್ಲಿ ವ್ಯವಸಾಯ ಮಾಡಬೇಕಾಯ್ತದ? ನಾವು ಸಿಟಿನಲ್ಲಿ ವ್ಯವಸಾಯ ಬೇಡ, ಮಾಡೋರು ಮಾಡ್ಲಿ. ನಾನು ಅದನ್ನ ಅಭಿಪ್ರಾಯ ನಾನು ಮಾಡಲ್ಲ ಮೇಡಮ್. ಈಗ ನಾನು ಈ ಪ್ರಾಜೆಕ್ಟ್ನ 2006 ಲಾಭ ಏನು? ಇವತ್ತು ಎಷ್ಟು ಬೆಲೆ ಇದೆ ಬಿಡದಿ ಭಾಗದಲ್ಲಿ ಜಮೀನು? ಹೌದಲ್ವಾ? ಆಯ್ತಲ್ವಾ ಮೇಡಮ್? ಜಮೀನ್ಗೆ ಎಷ್ಟು ಬೆಲೆ ಇದೆ? ಅವ್ರವ್ರ ಹಣೆ ಬರ ಯಾವ ತರ ಇದೆ? ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಯಾವ ತರ ಇದೆ ಅಂತಂದ್ರೆ, ಈಗ ಪ್ರಾಜೆಕ್ಟ್ ಆಗೋತ್ತು ಮುಂಚೆ ಎಕರೆ 30 ಲಕ್ಷಕ್ಕೆ ಮಾರವ್ರೆ. ನಿಮ್ಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತು. ಕೇಳಬೇಕು, ಕೇಳಿ, ಎಲ್ಲ ಸುಳ್ಳು ಹೇಳಿದ್ರೆ ಕೇಳಿ. ಅಲ್ಲ ರೀ, ನಿಮ್ಗೆಲ್ಲ ಗೊತ್ತು. ನೀವು ಅವಾಗ್ಲಿಂದ ನನ್ಗೇನು ಗೊತ್ತಿಲ್ಲದೆ ಕುತ್ಕೊಂಡು 30 ಲಕ್ಷಕ್ಕೆ ಎಕರೆ ಮಾರವ್ರೆ. ಇವತ್ತು 3,000 ಎಕರೆ ಜಮೀನು ಮಾರ್ಕೊಂಡು ಒಂದೇ ನಿಮ್ಮ ಪ್ರಶ್ನೆಗೆ ಯಾವುದಕ್ಕೂ ನೀವು ಉತ್ತರ ಕೊಡ್ತಾ ಇಲ್ಲ. ನಾನು ಹೇಳಿದ್ ನೀವು ಕಿವಿಗೆ ಹಾಕೋದೇ ಇಲ್ವಲ್ಲ? ನನಗೆ ಉತ್ತರ ಬೇಕ್ರಿ, ಪ್ರಶ್ನೆಗೆ ಉತ್ತರ ಬೇಕು. ನಾನು ಯಾಕೆಂದ್ರೆ ನಾನು ನಿಮ್ಮ ಮಾತು ಕೇಳಬೇಕು, ಜೊತೆಗೆ ನಾನು ಜನಗಳಿಗೆ ನಿಮ್ಗೆ ಒಂದೇ ಮಾತು ಕೇಳಿದೆ. 2017ರಲ್ಲಿ ಅಷ್ಟೊಂದು ಎಕರೆಗೆ ಅಷ್ಟು ಕೋಟಿ ಕೊಟ್ಟಿರ್ಬೇಕಾದ್ರೆ ಈಗ ಬರೀ 2 ಕೋಟಿ ಸಾಕಾ? 2012ರಲ್ಲಿ ಯಾವುದೇ ಕೊಟ್ಟಿಲ್ಲ ದುಡ್ಡನ್ನ. ಆಯ್ತಲ್ವಾ ಮೇಡಮ್? ಒಂದ್ ನಿಮಿಷ ರೀ. ಇದೇ 2020ರಲ್ಲಿ ಯಡಿಯೂರಪ್ಪನವರು ಇದೇ ನೋಟಿಫಿಕೇಶನ್ 1,000 ಎಕರೆ ಡಿನೋಟಿಫೈ ಮಾಡಿದ್ರು. ಇಂಡಸ್ಟ್ರಿಯಲ್ಲಿ ಉತ್ತರ ಕೊಡಿ. ಈಗ ಸರ್ಕಾರ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು. ಇಷ್ಟು ದುಡ್ಡು ಯಾಕೆ? ಇನ್ನೂ ಹೆಚ್ಚಿನ ಪರಿಹಾರ ಯಾಕೆ? ನೀವು 2020ರಲ್ಲಿ 95 ಲಕ್ಷ ಕೊಟ್ಟಿದ್ರಲ್ಲ ಎಕರೆಗೆ ಕರ್ನಾಟಕ ಸರ್ಕಾರ ಇದೇ ಪ್ರಾಜೆಕ್ಟ್ ಅಲ್ಲಿ. ಇನ್ನೊಂದು ಸರ್ಕಾರದ ಬಗ್ಗೆ ಕೇಳ್ತಾ ಇಲ್ಲ ರೀ ನಾನು. ಇವಾಗ ಯಾವ ಸರ್ಕಾರ ಆಡಳಿತದಲ್ಲಿದೆ ಆ ಸರ್ಕಾರ 2017ರಲ್ಲಿ ನೀವು 12 ಕೋಟಿ ಕೊಟ್ಟ ಮೇಲೆ
2020 95 ಲಕ್ಷ ಕೊಟ್ರಲ್ಲ, ಹೇಳಿದ್ರೆ, 1,000 ಇಂಡಸ್ಟ್ರಿಗೆ. ಯಾವ ಸರ್ಕಾರ ಇದೆ ಸರ್? ಯಾವ್ದ್ಗೆ? ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡಿ. ಹೌದು, ಆ ಪ್ರಾಜೆಕ್ಟ್ ಮಾಡೋದು ಕಂಟಿನ್ಯೂ ಮಾಡಿದವ್ರು ಅಷ್ಟೇ, ಸರ್ಕಾರ ಏನ್ ಮಾಡ್ತಾ ಇಲ್ಲ. ಈಗ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಅವತ್ತು ಈ ಪ್ರಾಜೆಕ್ಟ್ ಅನ್ನ ವಿರೋಧಿಸಿದಂತ ಕಾಂಗ್ರೆಸ್ ಅವರು ಇವತ್ತು ಹೆಂಗೆ ಸಪೋರ್ಟ್ ಮಾಡಿದ್ರು? ಯಾವತ್ತು ವಿರೋಧಿಸಿದ್ರು? 2006ರಲ್ಲಿ. 2006ರಲ್ಲಿ ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಲಿಲ್ಲ, ರೈತರು ನಾವು ವಿರೋಧ ಮಾಡಿದ್ರು. ಆದ್ರೆ ಪ್ರಾಜೆಕ್ಟ್ ನಿಲ್ಲಿಸಿಲ್ಲ, ಕಂಟಿನ್ಯೂ ಮಾಡಿದ್ರು. ಇಲ್ಲ ಇಲ್ಲ ಬಿಡಿ, ನಿಮ್ಮ ವಾದ ಅಶ್ವಥ್ ಅವರೇ, ನೀವೇ ಹೇಳಿದ್ರಿ ಅವತ್ತೊಂದ್ ದಿವಸ ಯಾವ ರೈತರು ಮೀಟಿಂಗ್ ಮಾಡ್ಲಿಲ್ಲ, ಯಾವ ರೈತರು ಹೋಗ್ಲಿಲ್ಲ, ಯಾರು ವಿರೋಧಿಸ್ಲಿಲ್ಲ ಅಂತ ನೀವೇ ಹೇಳಿದ್ರಿ. ಪ್ರಯತ್ನ ಮಾಡಾಯ್ತಲ್ವಾ? ನೀವೇ ಹೇಳಿದ್ರಿ. ಹೌದು, ಹೇಳಿ ಆಯ್ತು. ಒಂದು ಹೋರಾಟ ಮಾಡಿದ್ರು, ಒಂದೇ ಹೋರಾಟ ಮಾಡಿದ್ವಿ. ಅದನ್ನು ಮಾಡಿಲ್ಲ ಅಂದ್ರೆ ಇವಾಗ ಹೇಳ್ತಾ ಇದೀರಿ ಅದು ಸರ್ಕಾರ ವಿರೋಧ, ಕಾಂಗ್ರೆಸ್ ಅವ್ರ ವಿರೋಧ ಮಾಡಿರ್ಲಿಲ್ಲ, ಹೋರಾಟ ಮಾಡಿರ್ಲಿಲ್ಲ, ಬರೀ ರೈತರು ಹೋರಾಟ ಮಾಡಿದ್ದು ಅಂತ ಹೇಳ್ತೀವಿ. ಹೌದು, ಅದನ್ನೇ ರೈತರು ಮಾಡಿದ್ದು. ಅವಾಗ್ಲೇ ರೈತರು ಮಾಡಿಲ್ಲ ಅಂದ್ರೆ ನೀವು ರೈತರು ಒಂದು ಹೋರಾಟ ಮಾಡಿದ್ದು ನೀವು ಮೊದಲೇ ಹೇಳಿದೆ, ನಾನು ನೀವು ಕಿವಿಗೆ ಹಾಕೊಂಡಿಲ್ಲ. ನಾನು ಕಿವಿಗೆ ಚೆನ್ನಾಗೇ ಇದೆ, ನನಗಿಂತ ಚೆನ್ನಾಗಿ ಕ್ಯಾಮ್ರಾ ಕಿವಿ ಚೆನ್ನಾಗಿದೆ. ಅವರು ಇವಾಗ ಇನ್ನೊಂದು ಶ್ವೇತಾ, ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ 2 ಕೋಟಿ 7 ಲಕ್ಷದ 2.5 ಕೋಟಿ ತನಕ ದುಡ್ಡು ಕೊಡ್ತೀವಿ ಎಕರೆಗೆ ಅಂತ ಹೇಳ್ತಾ ಇದಾರೆ. ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ನಿಮ್ಗೆ ಬೇಕಾದ್ರೆ ನೀವು ಅದ್ರಲ್ಲಿ ಸೈಟ್ಗಳು ತಗೊಳ್ಬಹುದು ಅನ್ನೋದು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆಪ್ಷನ್ ಇದ್ರು ವಿರೋಧ ಯಾಕೆ? ಮ್ಯಾಮ್, ನಾನು ಹೇಳ್ತಾ ಇರೋದು, ನಾವು ಭೂಮಿ ಮಾರೋದೇ ಇಲ್ಲ ಅಂದ್ಮೇಲೆ ನಮ್ಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ನೆಮ್ಮದಿಯಾಗಿದ್ದೀವಿ. ಹಸುಗಳನ್ನ ಏನಾದ್ರು ಕಟ್ಕೊಂಡು ಅಲ್ಲಿ ಬೆಳೆ ಬೆಳಿಬೋದಾ? 2 ಸೈಟ್ ಕೊಡ್ತಾರಲ್ಲ ಇವರು, ಅದ್ರಲ್ಲಿ ನಾವು ಕೃಷಿ ಮಾಡ್ಬೋದಾ? ನಂದು ಇದೇ ಪ್ರಶ್ನೆ. ಸೈಟ್ ಕೊಡ್ತೀರಾ, ದುಡ್ಡು ಕೊಡ್ತೀರಾ, ಅದು ಒಪ್ಕೋತೀನಿ. ನಾವು ಕೃಷಿ ಮುಂದುವರಿಸ್ಬೋದಾ? ಕೃಷಿ ಇಲ್ಲಿಗೆ ಎಂಡ್ ಆಗುತ್ತೆ, ಇಲ್ಲ ಕಂಟಿನ್ಯೂ ಮಾಡ್ಬೋದಾ? ಯಾವ್ದು ಮಾಡ್ಬೋದು ಮ್ಯಾಮ್? ರಾಜಣ್ಣ ಅವರೇ, ಕೃಷಿ ಮುಂದುವರಿಸಬಹುದಾ, ಎಂಡ್ ಮಾಡ್ಬೇಕಾ? ಯಾವ್ದನ್ನ ಮೇಡಮ್? ಕೃಷಿ ಮುಂದುವರಿಸಬೇಕು, ಎಂಡ್ ಮಾಡ್ಬೇಕು ಅಂತ ನೀವು ನನ್ನ ಕ್ವಶನ್ ಮಾಡೋ ಪ್ರಶ್ನೆಯಲ್ಲಿ ಸರ್ಕಾರದ ಕ್ರಮಗಳು ಅಲ್ಲ ಸರ್, ನೀವು ಪರವಾಗಿದ್ದೀರಲ್ಲ ಸರ್, ಅದಕ್ಕೆ ಕೇಳ್ತಾ ಇದ್ದೀನಿ ಸರ್ ನಾನು. ಹೌದು, ಕೃಷಿ ನಿಮ್ಮನ್ನೇ ಕೇಳ್ಬೇಕಲ್ವಾ ಸರ್ ನಾನು? ಈಗ ಸರ್ಕಾರದ ಯೋಜನೆಯ ಪರವಾಗಿ ಇರೋರು ನೀವೇ ಅಲ್ವಾ ಸರ್? ಯೋಜನೆ ಮಾಡ್ತಾ ಇರೋದು ಕರೆಕ್ಟು, ಇದು ತಂದಿದ್ ಕರೆಕ್ಟು, ನಾವ್ ಇದ್ರ ಪರ ಒಪ್ಕೋಬೇಕು, ನಮ್ ಭೂಮಿ ಮಾರ್ಬೇಕು ಅಂತ ಹೇಳ್ತಿರೋರು ನೀವೇ ಅಲ್ವಾ ಸರ್? ಮೇಡಮ್, ಇಷ್ಟೊಂದು ಬೆಂಗಳೂರು ಸುತ್ತಮುತ್ತ ಇಷ್ಟೊಂದು ಇಂಡಸ್ಟ್ರಿ ಐತಲ್ಲ, ಇಷ್ಟೊಂದು ಡೆವಲಪ್ಮೆಂಟ್ ಐತಲ್ಲ, ಕೃಷಿ ನಿಂತಿದ್ಯಾ? ಯಾರು ಕೃಷಿ ಮಾಡ್ಬೇಕು, ಅದ್ರ ಪಾಠ ನಡೀತಾ ಇರ್ತದೆ. ಕೃಷಿ ನಿಲ್ಸಕ್ಕೆ ಇವಾಗ ನೀವು ಹೇಳಿದ್ರಲ್ಲ, ಯಾರ್ಯಾರು ಮಾಡ್ಬೇಕು ಮಾಡ್ತಾರೆ, ನಾನು ಎಂ ಜಿ ರೋಡ್ ಬಂದು ಕೃಷಿ ಮಾಡಕ್ಕಾಗತ್ತಾ? ನಾನು ಅದನ್ನೇ ಕೇಳ್ತಾ ಇರೋದು, ನಾನ್ ನಿಮ್ಮನ್ನ ಅದನ್ನೇ ಕೇಳ್ತಾ ಇದೀನಿ. ಹಂಗಾದ್ರೆ ಯಾರಿಗ ಇಷ್ಟ ಇಲ್ಲ ಅಂದ್ರೆ ಅವ್ರ ಭೂಮಿ ಬಿಟ್ಬಿಡ್ತೀರಾ ನೀವು? ಯಾವ್ದನ್ನ? ಅದು ಸರ್ಕಾರ ಬಿಟ್ರೆ ಬಿಡ್ಲಿ, ನೀವೇ ಅಲ್ವಾ ಸರ್ ಪರ ಮಾತಾಡ್ತಾ ಇರೋದು? ನಾನು ಹೌದು, ಪ್ರಾಜೆಕ್ಟ್ ನ ಇಲ್ಲಿ ತನಕ ತಂದು ಇವತ್ತು ರೈತರನ್ನ ಈ ಪ್ರಾಜೆಕ್ಟ್ ನೀವೇ ಅಲ್ವಾ ಸರ್ ಹೇಳ್ತಾ ಇರೋದು? ಈ ಪ್ರಾಜೆಕ್ಟ್ ಅಲ್ಲಿ ಭೂಮಿ ಕೊಟ್ರೆ ರೈತರು ಉದ್ಧಾರ ಆಗ್ತಾರೆ ಅಂತ ಹೇಳ್ತಾ ಇರೋರು ನೀವೇ ಅಲ್ವಾ ಸರ್? ನೀವೇ ತಾನೇ ರೈತರು ಉದ್ಧಾರ, ಭೂಮಿ ಕೊಟ್ಟರೆ ಉದ್ಧಾರ ಆಯ್ತಾ ಅಂದ್ರೆ ರೈತರಿಗೆ ಶೇರ್ ಕೊಡ್ತಾ ಇರೋದ್ರಿಂದ ರೈತರಿಗೆ ಅನುಕೂಲ ಆಗ್ಬೋದು. ಯಾವ ರೀತಿ ಇಲ್ಲ ಅಂದ್ರೆ ಯಾಕೆ? ಯಾವ ರೀತಿನಾ? ಈಗ ನಾನು ಹೇಳ್ತಾ ಇರೋದು ಆಯ್ತಲ್ವಾ, ಈಗ ಈ ಪ್ರಾಜೆಕ್ಟಲ್ಲಿ ಒಂದು 2,500 3 ಸಾವಿರ ಎಕರೆ ಆಲ್ರೆಡಿ ಮಾರಾಟ ಆಗಿದೆ. ತಮ್ಮ ಗಮನಕ್ಕಿರಲಿ, ದಯವಿಟ್ಟು ಇದು ಬೇಜಾರು ಮಾಡ್ಕೊಳ್ಳಿ, ಆಯ್ತಲ್ವಾ? ಇದಾದ್ಮೇಲೆ ರೈತರಿಗೆ ಮಾರೋದು ಕಷ್ಟ ಬಂದೇ ಬರ್ತದೆ. ಯಾವ ರೈತರು ವ್ಯವಸಾಯ ಮಾಡಿ ಬೇರೆ ಏನು ಮಾಡೋಕ್ಕಾಗಲ್ಲ, ದುಡಿಮೆ ಮಾಡ್ತಾ ಇರ್ತೀವಿ, ಏನೋ ಬದುಕ್ತವ್ರೆ. ಆದರೆ ರೈತರು ಇವತ್ತು ಪ್ಲಾಟ್ ಮಾಡೋರು, ರಿಯಲ್ ಎಸ್ಟೇಟ್ ಮಾಡೋರು ಬೇಕಾದಷ್ಟು ಜನ ಬಂದು ರೈತರನ್ನ ಹಿಮ್ಮುಖ ಮಾಡಿ ರೈತರಿಗೆ ಕಷ್ಟ ಬಂದಾಗ ಅವ್ರು ರೈತರು 50 ಲಕ್ಷಕ್ಕೆ ಹೋಗ್ಬೋದು, ಇವತ್ತು ನೆಕ್ಸ್ಟ್ 30 ಲಕ್ಷಕ್ಕೆ ಹೋಗ್ಬೋದು. ಅದು ಗೊತ್ತಿಲ್ಲ, ಅದು ವ್ಯಾಪಾರಗಳು. ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಆಗ್ಬೋದಿಲ್ಲ ಅಂತಲ್ಲ. 3 ಸಾವಿರ ಎಕರೆ ಯಾಕೆ ಮಾರಾಟ ಆಯಿತು? ಯಾಕೆ ಮಾರಿದ್ರು ರೈತರು? ಕಷ್ಟ ಇಲ್ಲದೆ ಮಾರಿದ್ರ? ಅವ್ರು ಡೆವಲಪರ್ಗಳು 100 ಎಕರೆ 200 ಎಕರೆ ಫ್ಲಾಟ್ ಮಾಡ್ಬಿಟ್ರು. ಹೆಂಗ್ ಮಾಡಿದ್ರು? ರಾಜಣ್ಣ ಅವರೇ, ನಾನು ಬೇಕಾದ್ರೆ ರಿಪ್ಲೈ ಮಾಡ್ತೀನಿ, ನೀವು ಮಾತಾಡಿರೋ ಅಷ್ಟು ಮಾತನ್ನ ನಾನು ಮತ್ತೆ ಪ್ಲೇ ಮಾಡ್ತೀನಿ. ನಿಮ್ ಮಾತಲ್ಲಿ ದ್ವಂದ್ವ ಇದೆ. ಏನಿದೆ? ಏನ್ ದ್ವಂದ್ವ ಇದೆ? ಏನು ಅಂತ ಅಶ್ವಥ್ ಅವರೇ ನೀವು ಮಾತಾಡ್ಬೇಡಿ. ನೀವ್ ಏನ್ ಹೇಳ್ತಿದ್ದೀರಾ ಅಂದ್ರೆ ಭೂಮಿ ಕೊಡೋದು ಬಿಡೋದು ಅವ್ರಿಷ್ಟ ಅಂತ ಹೇಳ್ತಾ ಇದ್ದೀರಾ. ಒಂದ್ಸಲಿ ಹೇಳ್ತೀರಾ, ಹಾಗಾದ್ರೆ ಕೊಡದೇ ಇದ್ರೆ ಆ ಭೂಮಿನ ಬಿಟ್ಬಿಡ್ತಾರ ಅಂದ್ರೆ ಅದನ್ನ ಸರ್ಕಾರನ ಕೇಳಿ ಅಂತೀರಾ. ನೀವೀಗ ಆ ಯೋಜನೆನ ಒಪ್ಕೊಂಡಿದ್ದೀರಾ, ಆ ಯೋಜನೆ ಮಾಡಿದ್ರೆ ರೈತ ಉದ್ಧಾರ ಆಗ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ ನನಗೆ ಅಂತ ಹೇಳ್ತೀರಾ. ಉದ್ಧಾರ ಆಗ್ತಾರೆ ಅಂತ ನಮ್ಮ ಅಭಿಪ್ರಾಯ. ಹೆಂಗೆ ಅಂತ ನನಗೆ ಹೇಳಿ. ಈಗ ಆಯ್ತಲ್ವಾ, ರೈತರು ಉದ್ಧಾರ ಆಗ್ತಾರೆ ಅಂತಂದ್ರೆ, ಈಗ ಪ್ರಾಜೆಕ್ಟ್ ಬೆಂಗಳೂರು ಪಕ್ಕ ನಾವು ಭಾಳ 30 ಕಿಲೋಮೀಟರ್ ಇದ್ದೀವಿ ವಿಧಾನಸೌಧಕ್ಕೆ, ಭಾಳ ನಿಯರಲ್ಲಿ ಇದ್ದೀವಿ ನಾವು. ನಿಯರಲ್ಲಿ ಇರ್ಬೇಕಾದ್ರೆ ವ್ಯವಸಾಯ, ನನ್ನ ಅಭಿಪ್ರಾಯ, ನಾವು ವ್ಯವಸಾಯ ಮಾಡ್ಬೇಕಾದ್ರೆ ಮಾಡಕ್ಕಾಯ್ತಲ್ಲ. ನನ್ಗೊಂದ್ ಮಾತು ಹೇಳಿ, ನೀವು ಬೆಂಗಳೂರಿಂದ 30 ಕಿಲೋಮೀಟರ್ ದೂರದಲ್ಲಿ ಇದೀವಿ ನಾವು ಅಂತಂದ್ರೆ ನೀವ್ ಏನ್ ಸಿಗುತ್ತೆ ನಿಮ್ಗೆ ಅವಾಗ? ಏನಕ್ಕೆ ಹೇಳಿ. ಯಾವ್ದಕ್ಕೆ? ಅಲ್ಲ ರೀ, ನೀವ್ ಹೇಳ್ತಿದ್ದೀರಲ್ಲ ಬೆಂಗಳೂರಿಂದ 30 ಕಿಲೋಮೀಟರ್ ಇದೀವಿ ಅಂತ, ಅದರಿಂದ ಏನ್ ಅನುಕೂಲ ಅಂತ ಹೇಳಿ. ಅನುಕೂಲ ಅಂತಂದ್ರೆ ನಾವು ಈಗ ಎಲ್ಲಾ ಕಡೆ ಅನುಕೂಲ ಆಗಿದೆ, ನಾವು ಅಭಿವೃದ್ಧಿ ಆಗ್ಬೇಕಲ್ಲ. ಈಗ ನಮ್ದು ಅಭಿವೃದ್ಧಿ ಅಂದ್ರೆ ಹೆಂಗೆ? ಯಾವ ರೀತಿ? ಈಗ ಟೌನ್ಶಿಪ್ ಅಂದ್ರೆ ಬೆಂಗಳೂರು ಸಿಟಿ ಆಗ್ಬೇಕು ಅಂತಂದ್ರೆ ಅಭಿವೃದ್ಧಿ ಆಗ್ಬೇಕಲ್ವ ಮೇಡಮ್? ಈಗ ನಮ್ಮಲ್ಲಿ ಈಗ ಬೇರ್ನೋದ್ ಕೆರೆ ನೀರು ಬಹಳಷ್ಟು ಕಲುಷಿತಗೊಂಡಿದೆ, ನೋಡಿದ್ರಿ. ನಿಮಗ್ ವಾಸ್ತವ ಹೇಳ,
ನೀವು ಬಿಡದಿಲಿರೋದ ನೀವು ಹೇಳಿ. ಹೊಸೂರು ನಮ್ದು. ಬೆಂಗಳೂರಲ್ಲಿ ಬೇರೆ ಬೇರೆ ಊರಿಂದ ಜನ ಬಂದು ಸೇರ್ಕೊಂಡು ಬೆಂಗಳೂರಲ್ಲಿ ಇರೋರ್ಗೆನೆ ಬೇಸಿಕ್ ನೀಡ್ ಸಿಗ್ತಾ ಇಲ್ಲ. ಬೆಂಗಳೂರಲ್ಲಿ ಇರೋರ್ಗೆನೆ ಕೊಚ್ಚೆ ನೀರು ಸಪ್ಲೈ ಮಾಡ್ತಾವ್ರೆ, ಅದನ್ನ ಪ್ಯೂರ್ ಮಾಡಿ. ಹೌದಾ? ಅರ್ಥ ಆಯ್ತಾ? ಬನ್ನಿ, ಆಯ್ತು, ನೀವು ಒಂದು 5 ಎಕರೆ ತಗೊಂಡು ವ್ಯವಸಾಯ ಮಾಡಿ, ತೊಂದರೆ ಇದೀಗ. ನಮ್ಮೂರಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದೀವಿ. ನಮ್ಮೂರಲ್ಲಿ ಬಿಡದಿದ್ರೆ ನಾನು ಅಲ್ಲೇ ಮಾಡ್ತಾ ಇದ್ದೆ. ಇಲ್ಲೇ ಬನ್ನಿ ಮೇಡಮ್, ಇಲ್ಲೇ ಮಾಡಿ ಒಂದು ನಮ್ಮ ಭೂಮಿ ಕೊಡ್ಸಿ ಹಂಗಾದ್ರೆ. ಬನ್ನಿ ಕೊಡ್ಸೋಣ ಬನ್ನಿ. ನಮ್ಮೂರಲ್ಲಿ ನಮ್ದು ವ್ಯವಸಾಯ ಭೂಮಿ ಇದೆ, ನಾವು ಮಾಡ್ತಾ ಇದೀವಿ. ನಿಮ್ಗೂ ಅನುಭವ ಆಗಲಿ, ಬಂದು ಮಾಡಿ ವ್ಯವಸಾಯ ಅನುಭವ ಮಾಡಿ. ಇರೋದಕ್ಕೆ ಮಾತಾಡ್ತಾ ಇದ್ದೀವಿ. ಅನುಭವ ಇರೋದಕ್ಕೆ ಮಾತಾಡ್ತಾ ಇದ್ದೀವಿ ರಾಜಣ್ಣ ಅವರೇ. ನೀವು ಹೋರಾಟದ ನಿಮ್ಗೆ ಟಿವಿ ಮಾಧ್ಯಮ ನಿಮ್ಗೆ ಎಷ್ಟು ವರದಿ ಗೊತ್ತಿದೆ ಗೊತ್ತಿಲ್ಲ. ನೀವು ರಾಜಣ್ಣ ಅವರೇ ಮೇಡಮ್ ಇದು ಮಾತು ವಾಪಸ್ ತಗೊಳ್ಳಿ. ಅನುಭವ ಪ್ರತಿಯೊಬ್ಬ ಕುಟುಂಬದ ಮೂಲನು ಕೃಷಿನೇ ಆಗಿರುತ್ತೆ. ನಮ್ಮ ಅಜ್ಜ ಅಜ್ಜಿ ತಾತ ಮುತ್ತಾತ ಅಪ್ಪ ಎಲ್ರು ಕೃಷಿ ಮಾಡ್ಕೊಂಡೇ ಬಂದವರು. ನೀವು ಒಬ್ರ ರೈತರು ಅನ್ನೋ ತರ ಮಾತಾಡ್ಬೇಡಿ. ಕೃಷಿ ಮಾಡ್ಕೊಂಡು ಯಾರನ್ನು ಕೃಷಿ ಮಾತಾಡ್ಬೇಡಿ. ಅದ್ರ ಅನುಭವದ ಬಗ್ಗೆನೂ ಮಾತಾಡ್ಬೇಡಿ. ನಿಮ್ಗ ಅನುಭವ ಇದ್ದಿದ್ರೆ ನೀವ್ ಇವತ್ತು ಹಿಂಗ್ ಕೂತ್ಕೊಂಡು ಮಾತಾಡ್ತಾ ಇರ್ಲಿಲ್ಲ. ನಾನು ಯಾರು ಅಂತ ಕೇಳಿ, ಇವ್ರನ್ನ ಕೇಳಿ ನಾನು ಯಾರು ಅಂತ. ನಾನು ಯಾರು ವ್ಯವಸಾಯಗಾರ ಯಾರು ಅಂತ ಕೇಳಿ. ನಿಮಗೆ ಬೆಂಗಳೂರು ಹತ್ರ 30 ಕಿಲೋಮೀಟರ್ ಹತ್ರದಲ್ಲಿ ಇದ್ರೆ ಏನೋ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಯಾವ್ದನ್ನ ಮೇಡಮ್, ಇದು ಈ ಪ್ರಾಜೆಕ್ಟ್ ನ ಸರ್ಕಾರ ಕೈಗೆ ತಗೊಂಡಿದೆ. ಉತ್ತಮವಾದ ಪ್ರಾಜೆಕ್ಟ್ ಮಾಡಬೇಕು ಅಂತ ನೀವೇನ್ ಬೇಕಾದ್ರೆ ಮಾಡಿ ನೋಡಿ. ಮಾತಾಡಿ, ನಿಮ್ಮ ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಹೇಳಿ. ಈಗ ಈ ಪ್ರಾಜೆಕ್ಟ್ ಒಂದು ಸರ್ಕಾರ ಕೈಗೆ ತಗೊಂಡಿರೋ ಪ್ರಾಜೆಕ್ಟ್ ಇದು. ಸರಿ, ಏನ್ ಪ್ರಾಜೆಕ್ಟ್ ಇದ್ರಲ್ಲಿ ಏನೇನ್ ಮಾಡ್ತೀವಿ? ಸಿಟಿ ಮಾಡಬೇಕು, ಒಂದು ಉತ್ತಮವಾದ ಸಿಟಿ ಮಾಡಬೇಕು. ಬೆಂಗಳೂರು ಒತ್ತಡ ಜಾಸ್ತಿ ಆಗಿರೋದ್ರಿಂದ ಬೆಂಗಳೂರು ಮಾಡಬೇಕು ಅಂತ ಅವತ್ತೇ ಅನ್ಸಿಕೆ. ಈ ಪ್ರಾಜೆಕ್ಟ್ ಬಗ್ಗೆ, ಈ ಪ್ರಾಜೆಕ್ಟ್ ನ ಯೋಜನೆಗಳ ಬಗ್ಗೆ ಏನೇನ್ ಮಾಡ್ತಾರೆ ಅಂತ ನಿಮ್ಗೆ ಏನೇನ್ ಮಾಹಿತಿ ಇದೆ ಹೇಳಿ. ಅದಕ್ಕೆ ಈ ಪ್ರಾಜೆಕ್ಟ್ ಅಲ್ಲಿ ಒಂದು ಬುಕ್ಲೆಟ್ ಮಾಡವ್ರೆ. ಈಗ ಹಿಂದೆನೂ ಮಾಡಿದ್ರು, ಇವತ್ತು ಮಾಡವ್ರೆ. ಇದು ಒಂದು ಬೆಂಗಳೂರು ಒತ್ತಡ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ವಿರೋಧ ಪಕ್ಷದವರು ಅಲ್ಲೇ ಮಾತಾಡಲ್ಲ ಮೇಡಮ್. ಅಶೋಕ್ ಅವರೆಲ್ಲ ನೀವೇನ್ ಮಾಡ್ಬೇಕು, ಬೆಂಗಳೂರಿನ ಡಿವೈಡ್ ಮಾಡಿ. ಯಾವ್ದು ಇಲ್ಲ ಆಯ್ತು, ಮುಗಿಸ್ತೀವಿ. 6 ಲಕ್ಷ ಲೀಟರ್ ಹಾಲ್ ಹಾಕ್ತಾ ಇದೀವಿ. ಮರ ಇದೆ, 50,000 ಹಸು ಇದೆ. ಅವೆಲ್ಲ ಪ್ರಾಜೆಕ್ಟ್ ಇಂದ ಅವೇನಾಗ್ಬೇಕು ಹೇಳಿ, ನನ್ಗೆ ಇದಕ್ಕೆ ಉತ್ತರ ಬೇಕು. ಸರ್ಕಾರದ ಯಾರ್ಯಾರಾದ್ರೂ ಪರ ಇದಾರೋ ಸರ್ಕಾರ ಏನೇನ್ ಮಾಡ್ತಾ ಅವ್ರ ಮನೆಗೆ ತಗೊಂಡೋಗಿ ಕಟ್ಟಿ. ಅದೇ ಏನ್ ಮಾಡೋದು ಈ ಪ್ರಾಜೆಕ್ಟ್ ಇಂದ ನಾವೇನ್ ಮಾಡೋದು? ನನ್ನ ತಾಯಿ ಹಸು ಕಟ್ಕೊಂಡು ಜೀವನ ಮಾಡ್ತಾರೆ. ನಾಳೆ ಪ್ರಾಜೆಕ್ಟ್ ಬಂತು, ಅವ್ರೇನ್ ಮಾಡ್ಬೇಕು? ನಾಳೆಯಿಂದ ಅವ್ರ ಹೋಗಿ ಸಾಯ್ಬೇಕಾ? ಏನ್ ಮಾಡ್ಬೇಕು? ಈ ಪ್ರಾಜೆಕ್ಟ್ ಬಂದ್ಮೇಲೆ ಅವರೆಲ್ಲ ಏನ್ ಮಾಡ್ಬೇಕು? ಯಾರೋ ಓದಿರೋರ್ ಕೆಲಸ ಕೊಡ್ಬೋದು, ಅದ್ ನನಗ್ ಗೊತ್ತಿಲ್ಲ. ಕೆಲಸ ಸಿಕ್ಕಿದ್ಮೇಲೆ ಅವ್ರಿಗೆ ಕೇಳ್ಬೇಕು. ನನಗೆ ಇನ್ನೊಂದು ನಂಗೆ ತಿಳಿಸ್ಕೊಡಿ ರಾಜಣ್ಣ ಅವರೇ. ಸ್ವಾವಲಂಬಿ ಬದುಕನ್ನ ನಡೆಸ್ಕೊಂಡಿರೋರು ಬೇರೆಯವ್ರ ಕೈ ಕೆಳಗಡೆ ಹೋಗಿ ಕೆಲಸ ಮಾಡುವಂತ ಹಣೆ ಬರ ಯಾಕೆ ಪಡ್ಕೋಬೇಕು? ಯಾವುದಕ್ಕೆ ನಾವು ಈ ಪ್ರಾಜೆಕ್ಟ್ ನೀವು ಹೇಳ್ತಾ ಇರೋದು ರೈತರು ಸ್ವಾವಲಂಬಿಗರು ನಾವಿರ್ಬೇಕು ಅಂತಾನೆ ರೈತರು ಎಲ್ಲ ಇರ್ತೀವಿ ಮೇಡಮ್. ನೀವು ಸರ್ಕಾರ ಮಾಡಿ ಈಗ ನೀವು ಅಲ್ಲಿಗೆ ವಾಸ್ತವಾಂಶ ಬರೋದು ಬೆಂಗಳೂರು ಇಷ್ಟಿದ್ದು ಬೆಂಗಳೂರು ಹಂಗೆ ಯಾವ ತರ ಅದೇ ಪ್ರಾಬ್ಲಮ್ ಆಗಿರೋದ್ರಿ. ಬೆಂಗಳೂರು ಇಷ್ಟು ಬೆಂಗಳೂರಿನ ಬೆಂಗಳೂರು ಸುತ್ತಮುತ್ತ ಇರೋ ಜಾಗನೆಲ್ಲ ಬೆಂಗಳೂರಿಗೆ ಸೇರಿಸ್ತಿದಾರಲ್ಲ, ಬೆಂಗಳೂರಿಗೆ ಮೂಲಭೂತ ಸೌಕರ್ಯ ಕೊಡಕ್ಕಾಗ್ತಾ ಇಲ್ಲ ಅವ್ರಿಗೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ನೀವ್ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಒಂದೇ ಅಲ್ಲ, ಯಾವ ಸರ್ಕಾರಗಳು ಬಂದ್ರು ಮೂಲಭೂತ ಸೌಕರ್ಯ ಕೊಡಕ್ ಆಗಲ್ಲ, ಬೆಂಗಳೂರನ್ನ ಸರಿ ಮಾಡಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ ಹೇಳ್ತೀನಿ. ಅಂತಂದ್ರೆ ಸ್ಲಮ್ ಜಾಗಗಳನ್ನ ನೀವು ನೋಡ್ಬಿಟ್ರೆ ಆ ಜನ 10/10 ಜಾಗದಲ್ಲಿ ಜೀವನ ಮಾಡ್ತಾ ಇದಾರೆ. ಇಲ್ಲಿ ಅವ್ರಿಗೆ ಬೇಸಿಕ್ ಫೆಸಿಲಿಟೀಸ್ ಕೊಡಕ್ ಆಗ್ತಾ ಇಲ್ಲ ಈ ಊರಲ್ಲಿ. ಸುತ್ತಮುತ್ತ ಇರೋ ಬೆಂಗಳೂರ್ನೆಲ್ಲ ಇರೋ ಬರೋ ಜಾಗನೆಲ್ಲ ಬೆಂಗಳೂರು ಅಂತ ಸೇರಿಸಿ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಇವತ್ತು ಬೆಂಗಳೂರಲ್ಲೇ ಜನ ಸರಿಯಾಗಿ ವ್ಯವಸ್ಥಿತವಾಗಿ ಜೀವನ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ರೈತರು ವ್ಯವಸಾಯ ಮಾಡ್ತಾರ, ಇಲ್ಲಿ 10/10 ಹೆಣ್ಮಕ್ಳು ಕೊಡ್ಬೇಕು ಅಂತವ್ರಲ್ಲ, ರೈತರಿಗೆ ಯಾರು ಹೆಣ್ಮಕ್ಳನ್ನ ಕೊಡಲ್ವಿಲ್ಲ. 10/10 ಹೆಣ್ಮಕ್ಳನ್ನ ಮದುವೆ ಮಾಡ್ಬೇಕು ಅಂತ ನೀವು ಯೋಚನೆ ಮಾಡ್ಬೇಕು. ಯಾರು ಕೊಡಲ್ಲ. ಸಿಟಿ ಆದ್ರೂ ಅಷ್ಟೇ, ಡೆಲ್ಲಿ ಆದ್ರೂ ಅಷ್ಟೇ. ವ್ಯವಸಾಯ ಮಾಡ್ತಾನೆ 20 ಎಕರೆ ಮಾಡ್ಬೋದು, ಹೆಣ್ಮಕ್ಳು ಅವ್ರು ಸ್ವಾವಲಂಬಿಯಿಂದ ಜೀವನ ಮಾಡಬಹುದು. ನಾವು ನೆಮ್ಮದಿಯಾಗಿದ್ದೀವಿ ಮ್ಯಾಮ್, ಯಾವುದೇ ರೀತಿ ತೊಂದರೆ ಇಲ್ಲ. ಹೇಳಿ ರೆಡ್ಡಿ ಅವರೇ. ನೋಡಿ ಮೇಡಮ್, ಈಗ ಇವರು ಅಕ್ವಿಜೇಷನ್ ಮಾಡೋದು ಒಂದ್ ಕಡೆ ಇದ್ರೆ ಬರೇ ಸುಳ್ಳು ಮಾಹಿತಿನೇ ಕೊಡೋದು. 70-80% ಜನ ಒಪ್ಪಿದ್ದಾರೆ ಅಕ್ವಿಜೇಷನ್ಗೆ ಅಂತ ಹೇಳ್ತಾರೆ. ನಾನು ನಿಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ಸವಾಲ್ ಹಾಕ್ತೀನಿ. 75-80% ಜನ ಯಾರವರ ಬೈರ್ಮಂಗಲ ಸರ್ಕಲ್ ತಗೊಂಡ್ಬಂದು ನಿಲ್ಸ್ಬಿಡ್ಲಿ. ನಮ್ಮ ಧರಣಿ ಮುಂದೆ ಅವರು ಕೂತ್ಕೊಳ್ಳಿ, ನಾವು ಕೂತ್ಕೊಳ್ತೇವೆ. 70-80% ಜನ ಯಾರಿದ್ದಾರೆ ಒಪ್ಕೊಂಡಿದಾರಂತಲ್ಲ ಗೌಡ್ರೆ. ಡಾಕ್ಯುಮೆಂಟ್ ಬನ್ನಿ, ವಿತ್ ಐಡಿ ಬನ್ನಿ. ಅದಕ್ಕೂ ಸ್ಕ್ಯಾಮ್ ನಡೀತಾವೆ. ವಿತ್ ಐಡಿ ಬನ್ನಿ, ನೀವು ಪಾಣಿ ಬನ್ನಿ, ನೀವು ಸೈನ್ ಹಾಕ್ತಾರ, ಇನ್ಮೇಲೆ ಕೇಸ್ ಹಾಕ್ಸ್ತೀವಿ. ಅಲ್ಲೂ ಒಂದು ಈ ಗ್ರೇಟರ್ ಬೆಂಗಳೂರು ಆಫೀಸನೇ. ಈಗ ಆಯ್ತು, ನನಗೆ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ.
ರೈತರ ಮೇಲೆ FIR ಹಾಕೋದು ಎಷ್ಟು ಸರಿ? ಏನ್ ರೌಡಿಸಂ ಮಾಡಿದಾರಾ? ನನ್ ಮೇಲೆ ಮಾಡಿದ್ದಾರೆ. ಒಂದ್ ನಿಮಿಷ ಇರ್ರಿ ಗೌಡ್ರೆ, ಒಂದ್ ನಿಮಿಷ ಇರಿ. ಕೊಲೆ ಮಾಡಿದಾರಾ? ಕಳ್ತನ ಮಾಡಿದಾರಾ? ಏನ್ ಮಾಡಿದ್ದಾರೆ? ಹಾಗಾದ್ರೆ ಹೋರಾಟ ಮಾಡೋ ಹಕ್ಕಿಲ್ವಾ ಈ ದೇಶದಲ್ಲಿ? ಈ ದೇಶದಲ್ಲಿ ಪ್ರತಿಭಟನೆ ಮಾಡೋ ಹಕ್ಕಿಲ್ವಾ? ನಾನು ನೀವ್ ಹಂಗ್ ಮಾತಾಡಿದ ರೈತರು ಪರ ಅಲ್ಲ, ನಾನ್ ನ್ಯಾಯದ ಪರ. ಆಯ್ತಪ್ಪ, ಜಮೀನು ಸರ್ಕಾರ ಈಗ ಭೂಸ್ವಾಧೀನ ಮಾಡ್ಕೊಳುತ್ತೆ, ಕೊಡಕ್ ಇಷ್ಟ ಇಲ್ಲ, ಪರಿಹಾರ ಕೊಡ್ತಾರೆ. ಬೇರೆ ಬೇರೆ ಕಡೆ ಭೂಸ್ವಾಧೀನ ಆಗಿರೋದಕ್ಕೆ ಇನ್ನು ಎಷ್ಟೋ ವರ್ಷಕ್ಕೆ ಪರಿಹಾರನೇ ಕೊಟ್ಟಿಲ್ಲ. ಯಾವ ಜನಕ್ಕೂ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಈ ಸರ್ಕಾರ ಅಂತಲ್ಲ, ಯಾವ ಸರ್ಕಾರಗಳ ಮೇಲೂ ನಂಬಿಕೆ ಇಲ್ಲ. ಸರಿ ಆಯ್ತು ಹೇಳಿ ಮೇಡಮ್. ಈಗ ರೈತರ ಮೇಲೆ FIR ಹಾಕಿದಾರಲ್ಲ, ಕೊಲೆ ಮಾಡಿದಾರಾ, ಸುಲಿಗೆ ಮಾಡಿದಾರಾ, ದರೋಡೆ ಮಾಡಿದಾರಾ, ಅಥವಾ ಇನ್ನೊಬ್ರು ಮನೆಗೆ ಹೋಗಿ ಏನಾದ್ರು ಚಿನ್ನ ಬೆಳ್ಳಿ ದೋಚ್ಕೊಂಡ್ ಬಂದಿದಾರಾ, ಇಲ್ಲ ರಾಜಕಾರಣಿ ಮನೆಗಳಿಗೆ ಹೋಗಿ ಏನೋ ಚಿನ್ನ ಬೆಳ್ಳಿ ದೋಚ್ಕೊಂಡ್ ಬಂದಿದಾರಾ? ಯಾಕೆ FIR ಹಾಕಿದ್ರು? ಮೇಡಮ್ನವ್ರೆ, 32 ಗಂಟೆ ರಸ್ತೆ ತಡೆ ಮಾಡವ್ರೆ. 32 hours ಪರ್ಮಿಷನ್ ಇದೆ, ವಿತೌಟ್ ಪರ್ಮಿಷನ್. ಒಂದು ದೊಡ್ಡ ಹೈವೇ ರೋಡು, ನೀವು ಹೋರಾಟ ಮಾಡಿ. ಅಲ್ಲ ರೀ, 32 ಗಂಟೆ ರಸ್ತೆ ತಡೆ ಮಾಡಿದ್ಮೇಲೆ ಅಲ್ಲ ಆಯ್ತಲ್ವಾ? ಒಂದ್ ನಿಮಿಷ ಹೋರಾಟ ಮಾಡ್ತಾರೆ. ಹೋರಾಟ ಮಾಡ್ತಾರಲ್ವಾ? ಈ ರೈತರು ಹೋರಾಟದಲ್ಲಿ ಯಾರೋ ಎಲ್ಲಿಂದನೋ ಬಂದು ಬೆಳೆ ಬೇಯಿಸ್ಕೊಳಕ್ ಬಂದು ಇಲ್ಲಿ ಚಾಲೆಂಜ್ ಆಗ್ತದೆ. ಬೆಂಬಲ ಕೊಡ್ತಾ ಅಲ್ಲ ಒಂದೇ ಎಲ್ಲ ಈ ದೇಶದ ಜನನೇ ಬಂದಿರೋರು. ಲಾಸ್ಟ್ ಫೈನಲ್ ಅಲ್ಲಿ ನಾವ್ ಇಷ್ಟು ಓಟ ಮಾಡಿದ್ರು ಇವ್ರು ಯಾವಾಗ ಅನುಮೋದನೆ ಆಯ್ತೋ ರೈತರು ಲೆಕ್ಕಕ್ಕಿಲ್ದಾರ ಮಾಡಿದ್ರು ನಾವು ರಸ್ತೆ ತಡೆದು ನಿಜ. ನೀವ್ ಯಾರೇ ಆಗ್ರಿ, ನೀವು ಗ್ರೇಟರ್ ಬೆಂಗಳೂರು ಅಂತ ಒಂದು ಕಮಿಟಿ ಮಾಡ್ಕೊಂಡಿದ್ದೀರಾ, ರೈತರ ಕಷ್ಟ ಸುಖ ಯಾರು ಕೇಳಿದ್ರಾ? ಯಾರಾದ್ರೂ ಇದ್ರ ಬಗ್ಗೆ ಸರ್ಕಾರ ಆಗ್ಲಿ DC ಅವರಾಗ್ಲಿ ರೈತರು ಬತ್ತವ್ರ ಸತ್ತವ್ರ? ನೀವು ಒಬ್ಬ ಜನಪ್ರತಿನಿಧಿ, ನಿಮ್ಗೂ ಜನ ಸಾಕಷ್ಟು ಜನ ಒಡನಾಟ ಹೊಂದಿದ್ರೆ ನೀವು ಯಾರಾದ್ರೂ ಒಂದು ಏನು ನಿಮ್ ಕಷ್ಟ ಏನು, ನಿಮ್ಗೇನು ಸಮಸ್ಯೆ, ಯಾರಾದ್ರೂ 447 ದಿನದಲ್ಲಿ ನಾವು ಬೀದಿಲಿ ಕುಂತಿದ್ದೀವಿ, ಯಾರಾದ್ರೂ ಪ್ರಶ್ನೆ ಮಾಡಿದ್ರಾ? ಬಂದಿದ್ರಾ? ಕಷ್ಟ ಸುಖ ಕೇಳಿದ್ರಾ? ಇವ್ರು ಓಡಾಡ್ತಾರೆ, ನಾವ್ ಅಲ್ಲಿ ಕೂತಿದ್ರು ಕೂಡ ನಮ್ ಕಡೆ ನೋಡೋದಿಲ್ಲ. ಇವ್ರು ಯಾಕೆ ನೋಡೋದಿಲ್ಲ? ನೀವು ನಾವೇನ್ ನಿಮ್ ಶತ್ರುಗಳ? ನಾವು ಯಾರಿಗೂ ಶತ್ರುಗಳಲ್ಲ, ರಾಜಕೀಯದ ಶತ್ರುಗಳಲ್ಲ, ಯಾರಿಗೂ ಶತ್ರುಗಳು. ನಾವು ಅಕ್ವಿಜೇಷನ್ ವಿರೋಧಿಗಳು, ಅಕ್ವಿಜೇಷನ್ ವಿರೋಧಿಗಳು. ನಾವು ಯಾರಿಗೂ ವಿರೋಧಿಗಳಲ್ಲ. ಮ್ಯಾಮ್, ನಾವಿಲ್ಲಿ ಯಾವುದೇ ರೀತಿ ರಾಜಕೀಯ ಮಾಡ್ತಾ ಇಲ್ಲ. ನಾವ್ ಒಂದೇ ಹೋರಾಟ, ನಮ್ ಭೂಮಿ ಬಿಡಲ್ಲ ಅಂತ. ಅದಕ್ಕೆ ನೀವು ಸರ್ಕಾರದಿಂದ ಏನಾದ್ರು ಸ್ಪಂದಿಸಿದ್ರೆ ನಾವ್ ಯಾಕೆ ಮ್ಯಾಮ್ ರೋಡಲ್ಲಿ ಕುತ್ಕೋಬೇಕಿತ್ತು ಅಲ್ವಾ? ನೀವು ಬಂದ್ ಕೇಳಿದ್ರೆ ಯಾರನ್ನ? ರಸ್ತೆ ತಡೆ ಮಾಡ್ಲೇಬೇಕು. ಎಷ್ಟು ದಿನ DC ಅವ್ರು ಬರಲ್ಲ, ಶಾಸಕರು ಬರಲ್ಲ, ಕಳಿಸಿ ಏನೇನ್ ಮಾಡಿದ್ರು ಅನ್ನೋದು ಗೊತ್ತಿದೆ. ಬನ್ನಿ ಕೇಳಿ ನಮ್ ಸಮಸ್ಯೆ ಜಾರಿ ಮಾಡಿದ್ದಾರೆ ಮೇಡಮ್. ಅಲ್ಲಿ ಹೋಗೋಂಗಿಲ್ಲ ಒಳಗಡೆ.